ಲಕ್ಷಗಳ ಸಂಬಳ, ಕೋಟಿ ಗಿಂಬಳ. ಗಣೇಶ ಲೋಕಾಯುಕ್ತರ ಕೈಗೆ ತಗಲಾಕೊಂಡ ಕಂಡ್ಲ. ಕೋಟಿ ಕೋಟಿ ಆಸ್ತಿಯ ಒಡೆಯ ಬೊಮ್ಮಸಂದ್ರ ಸಹಾಯಕ ಇಂಜಿನಿಯರ್ ಗಣೇಶ್. ಭಾನುವಾರ ತಿಂದು ಬಾಡೂಟ, ಸೋಮವಾರ ಎಇ ಗಣೇಶನಿಗೆ ಜೈಲೂಟ. ದರ್ಪ ದಿಮಾಕಿನ ಅಧಿಕಾರಿಗಳು ಜೈಲು ಸೇರಲೇಬೇಕಾ? ಬೆಸ್ಕಾಂ ಅಧಿಕಾರಿಗಳೇ, ಒಗರು ಬಿಡಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ. 25,000 ರೂಪಾಯಿ ಅಂದಾಜು ಪಟ್ಟಿಯನ್ನ 25 ಲಕ್ಷ ಮಾಡಿ ಗ್ರಾಹಕರಿಗೆ ತೊಂದರೆ ಕೊಟ್ಟಿರೋದ್ರಿಂದ 10,000 ರೂಪಾಯಿ ಲಂಚದ ಬೇಡಿಕೆ ಇಟ್ಟು 8,000 ರೂಪಾಯಿಯನ್ನ ಪಡೆಯುವಾಗ ಬೊಮ್ಮಸಂದ್ರ ಎಇ ಗಣೇಶ್ ಅವರು ಲೋಕಾಯುಕ್ತರ ದಾಳಿಗೆ ಒಳಗಾಗಿದ್ದಾರೆ. ಬೊಮ್ಮಸಂದ್ರದ ಸಹಾಯಕ ಇಂಜಿನಿಯರ್ ಗಣೇಶ್ ಸಾಮಾನ್ಯವಾದ ಕುಳವಲ್ಲ, ಕೋಟಿ ಕೋಟಿ ಆಸ್ತಿಯ ಒಡೆಯ. ಹೆಬ್ಬಗೋಡಿಯ ಡ್ಯಾಡೀಸ್ ಗಾರ್ಡನ್ ಬಡಾವಣೆಯಲ್ಲಿ 60/40ರಲ್ಲಿ 7 ಅಂತಸ್ತಿನ ಅಪಾರ್ಟ್ಮೆಂಟ್ ಅನ್ನ ಕಟ್ತಿದ್ದಾರೆ. ಇಲಾಖೆಯಲ್ಲಿ ಲಂಚ ಪಡೆದು ಮನೆ ಕಟ್ತಾ ಇದ್ರ ಗಣೇಶ್ ರವರು ಗೊತ್ತಿಲ್ಲ. ಗಣೇಶ ವಿಘ್ನ ವಿನಾಯಕ. ಬೊಮ್ಮಸಂದ್ರದ ಗಣೇಶಿಂದ ಬೆಸ್ಕಾಂನಲ್ಲಿ ವಿಘ್ನವಾಯಿತೆ ಓ ವಿನಾಯಕ. ಗಣೇಶ್ ರವರ ಈ ಕರ್ಮಕಾಂಡದ ಕಥೆಯನ್ನ ಕಥಾನಾಯಕ ಗುತ್ತಿಗೆದಾರರ ಬಾಯಲ್ಲಿ ಕೇಳೋಣ ಬನ್ನಿ. ಇಡೀ ಬೆಸ್ಕಾಂ ಖುಷಿ ಪಡುವಂತ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಚಂದಾಪುರ ಉಪವಿಭಾಗದ ಬೊಮ್ಮಸಂದ್ರ ಓಎಂಡ್ಎಂನಲ್ಲಿ ಗಣೇಶ್ ಅನ್ನುವ ಒಬ್ಬ ಎಇ ಅವರು ಟ್ರಾಪ್ ಆಗಿದ್ದಾರೆ. ಎಷ್ಟಕ್ಕೆ? 10,000 ರೂಪಾಯಿ ಡಿಮ್ಯಾಂಡು, 8,000 ರೂಪಾಯಿ ಸೆಟ್ಲ್ಮೆಂಟು. ಪಾಪ ಪೊಲೀಸವರು ಇವಾಗ ಅದೇ ಒಂದು ಕ್ಷೇತ್ರ ಅನ್ಬೋದು ಇದು. ಓಎಂಡ್ಎಂ ಎಲ್ಲ ನಮ್ಮ ಗುತ್ತಿಗೆದಾರರಿಗಾಗಿರ್ಬೋದು ಅಥವಾ ಅಧಿಕಾರಿಗಳಿಗೆ ಒಂಥರ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಇವತ್ತು ಸಾಹೇಬರು ತೀರ್ಥ ಪ್ರಸಾದನ ಪಡಿತಾ ಇದ್ದಾರೆ. ಇವಾಗ ಕರ್ಕೊಂಡೋಗಿ ರಾತ್ರಿ ಒಂದು 11 ಗಂಟೆಗೆಲ್ಲ ದೊಡ್ಡ ದೇವಸ್ಥಾನಕ್ಕೆ ಬಿಡ್ತಾರೆ. ಇವ್ರಿಗೆಲ್ಲ ಇನ್ನು ಯಾವ ರೀತಿಯಾಗಿ ಬುದ್ಧಿ ಹೇಳಿದ್ರೆ, ಯಾವ ರೀತಿಯಾಗಿ ಸೂಕ್ಷ್ಮತೆ ಹೇಳಿದ್ರೆ ಇವರು ಅರ್ಥ ಮಾಡ್ಕೊಂಡು ಈ ರೀತಿಯ ಒಂದು ಕಕ್ಕ ತಿನ್ನುವ ಕೆಲಸನ ಬಿಡ್ತಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇವತ್ತು ಇಂಧನ ಇಲಾಖೆಯಲ್ಲಿ ಈ ಒಂದಿಷ್ಟು ಇಂಜಿನಿಯರ್ಗಳ ಈ ಒಂದು ಹಣದ ವ್ಯಾಮೋಹದಿಂದ ಮಾತೃ ಇಲಾಖೆಯಾದ ಬೆಸ್ಕಾಮಿನ ಮರ್ಯಾದೆಯನ್ನ ನಡುಬೀದಿಯಲ್ಲಿ ಬೆತ್ತಲೆ ಮಾಡ್ತಿರೋಂಥ ಇಂಥ ಅಧಿಕಾರಿಗಳನ್ನ ನಿಜವಾಗ್ಲೂ ಅಪಾಯಿಂಟ್ಮೆಂಟ್ ತಗೋಬಾರ್ದು, ಎಂಟ್ರಿ ಕೊಡ್ಲೇಬಾರ್ದು ಇವ್ರಿಗೆಲ್ಲ. ಇವ್ರನ್ನ ಒಂದು ಕಾನೂನನ್ನ ದಯವಿಟ್ಟು ಮಾಡ್ಬಿಡ್ಬೇಕು ಸರ್ಕಾರನೇ. ಈ ರೀತಿಯ ಟ್ರಾಪ್ ಆಗಿರೋರ್ನ ಅವ್ರನ್ನ ಟೋಟಲಿಗೆ ಡಿಸ್ಮಿಸ್ ಮಾಡ್ಬಿಸಾಕೊಡ್ಬೇಕು. ಅದಾದ್ಮೇಲೆ ಆದ್ರೂ ಮುಂದಿನ ದಿನಗಳಲ್ಲಿ ಬೇರೆ ಅಧಿಕಾರಿಗಳು ದುಡ್ಡು ಕೇಳುವಂತ ದರದಿಗೆ ಹೋಗದೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಯಾಕೆ ಪ್ರತಿ ಸಾರಿ ಟ್ರಾಪ್ಗಳಾಗುತ್ತೆ ಅಂದ್ರೆ ಡಿಮ್ಯಾಂಡ್. ಎಲ್ಲಿಯವರೆಗೂ ಅಧಿಕಾರಿಗಳು ಡಿಮ್ಯಾಂಡ್ ಮಾಡ್ತಾ ಹೋಗ್ತಾರೋ, ಎಲ್ಲಿಯವರೆಗೂ ಹಣದ ಆ ರೇಟ್ನ ಜಾಸ್ತಿ ಮಾಡ್ತಾ ಹೋಗ್ತಾರೋ ಅಲ್ಲಿಯವರೆಗೂ ಈ ಟ್ರಾಪ್ಗಳು ನಿರಂತರವಾಗಿ ನಡೀತಾ ಇರುತ್ತೆ. ಎಲ್ಲೋ ಒಂದಿಷ್ಟು ಮೀನುಗಳು ಬಲೆಯಿಂದ ತಪ್ಪಿಸ್ಕೊಂಡು ಹೋಗ್ಬೋದು. ಕೆಲ ಮೀನುಗಳು ಬಲುತಾದ ಮೇಲೆ ಆ ಬಲೆಯಲ್ಲೇ ಬೀಳ್ತವೆ, ಅವು ನೇರವಾಗಿ ಹೋಗದೆ ಜೈಲಿಗೆ. ಈ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಈ ಒಂದು ಪ್ರಕರಣದ ರೂವಾರಿಯಾದಂತ ಗುತ್ತಿಗೆದಾರರು ನಮ್ಮ ಜೊತೆಲಿ ಇದ್ರೆ ಅವ್ರ ಜೊತೆಲೆ ಮಾತಾಡ್ತಾ ಹೋಗೋಣ. ಏನಾಯ್ತು, ಯಾಕಾಯ್ತು, ಇವರು ಟ್ರಾಪ್ ಆಗೋದಕ್ಕೆ ಕಾರಣ ಏನಂತ ಅವ್ರ ಜೊತೆಲೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಅನಂತ್ ಅಂತ ಹೇಳಿ. ಸರ್ ಏನಾಯ್ತು? ನಾನು ಗುತ್ತಿಗೆದಾರ. ಇವರು ಎಸ್ಟಿಮೇಷನ್ ನಾನು ಫೆಬ್ರವರಿನಲ್ಲಿ ಅಪ್ಲಿಕೇಶನ್ ಕೊಟ್ಟಿದ್ದೆ. ಸರಿ. ಅಡಿಷನಲ್ ಲೋಡಿಗೆ 430 kVಗೆ ಅಡಿಷನಲ್ ಲೋಡಿಗೆ ಹೆಚ್ಚಿಗೆ ಇದು ಕೊಟ್ಟಿದೆ ಅಪ್ಲಿಕೇಶನ್. 430 kVA ಇತ್ತು, ಎಕ್ಸಿಸ್ಟಿಂಗ್ 490 ಇತ್ತು. 430 kVಗೆ ನಾನು ಅಡಿಷನಲ್ ಲೋಡಿಗೆ ಕನ್ಸ್ಯೂಮರ್ ಪರವಾಗಿ ನಾನು ಅಪ್ಲಿಕೇಶನ್ ಅನ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ ಅಲ್ಲಿ ಫೈಲ್ ಮಾಡ್ತೀನಿ. ಸರಿ ಸರ್. 6ನೇ ತಾರೀಕು 2ನೇ ತಿಂಗಳು. ಸರಿ, 2ನೇ ತಿಂಗಳು ಫೆಬ್ರವರಿ. ಅದಾದ್ಮೇಲೆ ಅವರು 2 ದಿನ ಇಟ್ಕೊಂಡು ಎಡಬಲ್ಲಿ ಆಫೀಸಿಗೆ ಫೈಲ್ ಕಳ್ಸಿರ್ತಾರೆ. ಎಡಬಲ್ಲಿ ಅವರು 2 ದಿನಕ್ಕೆ ಇಲ್ಲಿ ಕಳ್ಸಿದ್ದಾರೆ. ಸರಿ ಸರ್. ಆಯ್ತಾ? ಈ ಹಿಂದೆ ನಾನು ಅದೇ ಪ್ರಕರಣದಲ್ಲಿ ಅದೇ ಗ್ರಾಹಕರದ್ದು 2 ಸಾರಿ ನಾನು ಒಂದು ಸಾರಿ ಇನ್ಸ್ಟಾಲೇಷನ್ ನೆಕ್ಸ್ಟ್ ಮತ್ತೆ ಅಡಿಷನಲ್ ಲೋಡ್ ಅನ್ನು ನಾನು ತಗೊಂಡಿದ್ದೀನಿ. ಸರಿ ಸರ್. ಆ ಟೈಮಲ್ಲಿ ಏನಾಗಿದೆ, ಆ ಟೈಮಲ್ಲಿ ಲಂಚ ಕೇಳಿದಾರೆ, ನನ್ ಕೊಟ್ಟಿಲ್ಲ. ಜಾಸ್ತಿ ಎಷ್ಟು ಕೇಳಿದ್ರು ಸರ್? ಅವಾಗ್ಲೂ ಕೇಳಿದ್ರು, ತುಂಬಾ ಕೇಳಿದ್ರು. ಅದು ಹೇಳಕ್ ಆಗಲ್ಲ. ಯಾಕಂದ್ರೆ ಒಂದು ಎಸ್ಟಿಮೇಷನ್ ಕೇಳ್ತಾರೆ. ಈಗ ಕಾಂಟ್ರಾಕ್ಟರ್ ಗಳಿಗೆ ಎಲ್ಲರೂ ಗೊತ್ತಿರುತ್ತೆ ಎಷ್ಟೆಷ್ಟು ಯಾವ್ಯಾವ ಟೈಮಲ್ಲಿ ಎಷ್ಟೆಷ್ಟು ಕೇಳ್ತಾರೆ. ಇವ್ರು ಅಬ್ನಾರ್ಮಲ್ ಆಗಿ ಕೇಳಿದ್ರು, ನಾನು ಕೊಟ್ಟಿಲ್ಲ. ಆಯ್ತಾ? ಅದಾದ್ಮೇಲೆ ಇದು 3ನೇ ಸರಿ ಇವ್ರಿಗೆ ಮಾಡ್ತೀನಿ ತಡಿ ಅಂತ ಹೇಳಿ ಏನ್ ಮಾಡಿದ್ರೆ ಸರ್, ನೀವು 2ನೇ ಸರಿ ಎಸ್ಟಿಮೇಷನ್ ಬಂದಾಗ ಯಾವ 2ನೇ ಸಲ ಎಸ್ಟಿಮೇಷನ್ ಬಂದಾಗ ಬಂದಿದ್ರಿ? ಲಾಸ್ಟ್ ಇಯರ್ ಅಕ್ಟೋಬರ್ ಅಲ್ಲಿ ಸರ್ವಿಸ್ ಆಗಿದೆ. ಅಕ್ಟೋಬರ್ ಅಲ್ಲಿ ನನಗೆ
ಅಡಿಷನಲ್ ಲೋಡ್ ಮತ್ತೆ ತಗೊಂಡೆ, ಅದು 230 ಎಷ್ಟಾಯ್ತು ಫಸ್ಟ್, ಸರಿ ಸರಿ ಆಮೇಲೆ ಒಂದು 200 ಸಮಥಿಂಗ್ ತಗೊಂಡ್ವಿ, ಟೋಟಲ್ 490 ಆಯ್ತು ಲಾಸ್ಟ್ ಟೈಮ್ ಸರಿ ಸರ್. ಅಡಿಷನಲ್ ಲೋಡ್. ಆ ಅಡಿಷನಲ್ ಲೋಡ್ ತಗೊಂಡವಾಗ ನನಗೆ ಕಿರಿಕಿರಿ ಮಾಡ್ತಾ ಇದ್ರು, ನನ್ನ ಕೆಲಸ ಮುಗಿಸ್ಕೊಂಡ್ಬಿಟ್ಟೆ. ಅವಾಗ ಏನು ಸಪರೇಟ್ ಆಗಿ ಏನು ಎಸ್ಟಿಮೇಷನ್ ಮಾಡೋದಿರ್ಲಿಲ್ಲ, ಬರೀ ಸಿಟಿ ಚೇಂಜ್ ಮಾಡೋದಿತ್ತು. ಸರಿ ಈ ಸರಿ ಏನಾಯ್ತು, ನಮಗೆ ಅಡಿಷನಲ್ ಆಗಿ 500 KVA ಟ್ರಾನ್ಸ್ಫಾರ್ಮರ್ ಅನ್ನ ಹಾಕ್ಬೇಕಾಯ್ತು. ಅದಕ್ಕೇನಾಯ್ತು, ಇವ್ರ ಏನ್ ಮಾಡಿದಾರೆ, ಎಸ್ಟಿಮೇಷನ್ ಅನ್ನ ಫೀಡ್ರು 11 ಬರುತ್ತೆ ಇಲ್ಲಿ, ಅದು ಎಕ್ಸಿಸ್ಟಿಂಗ್ ಫೀಡ್ರು 11 ಓವರ್ಲೋಡ್ ಆಗಿದೆ ಅಂತ ಹೇಳಿದ್ರು, ಕೊಡಕ್ ಬರಲ್ಲ. ನಾನ್ ಕೇಳಿದೆ, ಡಿಪಾರ್ಟ್ಮೆಂಟ್ ಇಂದ, ಇದು BIA ಇದ್ರಲ್ಲಿ ಇರೋದು, ಡಿಪಾರ್ಟ್ಮೆಂಟ್ ಇಂದ ನೀವು ಮಾಡ್ಬೇಕು, ಇದು ಇಂಡಸ್ಟ್ರಿ, ಇದು ಕನ್ಸ್ಯೂಮರ್ ಯಾಕೆ ಹಾಕ್ಬೇಕು? ಕನ್ಸ್ಯೂಮರ್ ಟ್ಯಾಪಿಂಗ್ ಪಾಯಿಂಟ್ ಇಂದ ತಗೋತಾರೆ, ಅಷ್ಟೇನೆ ನಾವು ತಗೊಳ್ಳೋದು. ಡೆಪಾಸಿಟ್ ಕಟ್ತಾರೆ. ಆಮೇಲೆ 350 rupees ಪರ್ KVA ಅವ್ರು ಪರ್ ಮಂತ್ ಕಟ್ತಾರೆ. 1000 KVA ಎಷ್ಟಾಯ್ತು ಪರ್ ಮಂತ್ ಬಿಲ್? ನಿಜ. ಇವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಕ್ ಆಗಲ್ವಾ? ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಇವರು? ಇಂತ ಇದು ಬೆಂಗಳೂರಲ್ಲಿ ನಂಬರ್ 1 ಇಂಡಸ್ಟ್ರಿಯಲ್ ಏರಿಯಾ. ಇಂಥದ್ರಲ್ಲಿ ಇವ್ರದ್ದು ಬೆಸ್ಕಾಂ ಇಂದ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂದ್ರೆ ಕೇಳ್ಬೇಕು, AEE ಕೇಳ್ಬೇಕು, SC ಕೇಳ್ಬೇಕು, ಯಾರಿಗೆ ಕೇಳ್ಬೇಕು ನಾವು? ಅಲ್ಲಿ ಸಂಬಂಧಪಟ್ಟಂತ ಏನ್ ಮಾಡ್ತಾ ಇದಾರೆ ಅವರು? ನಾನು AE ಅವ್ರಿಗೆ ಕೇಳಿದ್ದೆ, ಓವರ್ಲೋಡ್ ಆಗಿದೆ, ಕೊಡಕ್ ಬರಲ್ಲ, ನಾನು ಎಸ್ಟಿಮೇಟ್ ಮಾಡ್ತೀನಿ ಅಂತ ಹೇಳಿ ಎಸ್ಟಿಮೇಟ್ ಅನ್ನ ತುಂಬಾ ರಾಂಗ್ ಆಗಿ ಮಾಡಿದ್ದಾರೆ. ನಾರ್ಮಲ್ ಆಗಿ ಕರೆಕ್ಟ್ ಆಗಿ ಮಾಡಿದ್ರೆ ನಾನು ಏನು ಕೇಳ್ತಾ ಇರ್ಲಿಲ್ಲ. 95 ಸ್ಕ್ವೇರ್ mm ನನಗೆ ಸಾಕು 100 KVA ಗೆ. 29 amps ಗೆ 95 amps ಇದ್ರದ್ದು ಸ್ಕ್ವೇರ್ mm ಕೇಬಲ್ ಸಾಕು. ಇವರು 240 ಮಾಡಿದ್ದಾರೆ. 240 ಬೇಕು ಅಂತ 240 ಮಾಡಿದ್ದಾರೆ. ಆಮೇಲೆ ಡಬಲ್ ರನ್ ಮಾಡಿದ್ದಾರೆ, 240 ಡಬಲ್ ರನ್ ಮಾಡಿದ್ದಾರೆ. ಅದು ಅಲ್ಲಿಂದ ಅಲ್ಲಿಗೆ ಇದು ಮಾಡ್ಬೇಕು ಅಂತ. ಇವಾಗ ನಿಮ್ದು ಎಕ್ಸಿಸ್ಟಿಂಗ್ ಇರೋದು 95, ಎಕ್ಸಿಸ್ಟಿಂಗ್ ಇರೋದೇ 95. ಅದು ಸಾಕಾಗಿತ್ತು. ಆ ಎಕ್ಸಿಸ್ಟಿಂಗ್ ಇರೋದು 95 ಒಳಗಡೆ ನಾನು ಫೀಡ್ ಕೊಡ್ತಾ ಇರೋದೇ 1000 KV ಗೆ 95 ಕೊಡ್ತಾ ಇದ್ದೀನಿ ಈಗ ಆಗಿರೋದು. ಆಯ್ತಾ? ಇವ್ರ ಏನ್ ಮಾಡಿದಾರೆ, ಇನ್ನೊಂದು ಫೀಡರ್ ಇಂದು 240 ಮಾಡಿದ್ದಾರೆ. ಆಲ್ರೆಡಿ ದೂರದಿಂದ ಮಾಡಿದ್ದಾರೆ. ಆಯ್ತಾ? ಅದು ಡಬಲ್ ರನ್ನು ಇದು ಜಾಸ್ತಿ ಇದೆ, ಅದು ಕೇಬಲ್ ಸೈಜು ಜಾಸ್ತಿ ಮಾಡಿದ್ದಾರೆ. ಒಂದು ಅದರಲ್ಲಿ ನನಗೆ ಏನಾಯ್ತು ಅಂದ್ರೆ, ಆಮೇಲೆ GOS ಸಮೇತ ತಪ್ಪು ಮಾಡಿದ್ದಾರೆ. GOS 200 amps ಡಬಲ್ ಬ್ರೇಕ್ ಅಂತ ಕೊಟ್ಟಿದ್ದಾರೆ. 200 amps ಡಬಲ್ ಬ್ರೇಕ್ ಬರಲ್ಲ, 400 amps ಡಬಲ್ ಬ್ರೇಕ್ ಬರುತ್ತೆ. ನಾನೇನಾದ್ರು 200 amps ಸಿಂಗಲ್ ಬ್ರೇಕ್ ಹಾಕಿದ್ರೆ ಅಲ್ಲಿ ನನಗೆ ಕ್ವೈರಿ ಹಾಕೋಣ ಅಂತ ಇತ್ತು ಅವ್ರದ್ದು ಪ್ಲಾನ್. ಬಟ್ ನಾನು ಡಬಲ್ ಬ್ರೇಕ್ 400 amps ಹಾಕಿದೆ. ಸರಿ, ನನಗೆ ಅಲ್ಲೂ ಲಾಸ್. ಆಯ್ತಾ? ಅಂದ್ರೆ ನನಗೆ ನನ್ನ ಕನ್ಸ್ಯೂಮರ್ಗೆ. ಆಯ್ತಾ? ಆಮೇಲೆ ನನ್ನ BIA ನಲ್ಲಿಗೆ ನನಗೆ ರೋಡ್ ಕ್ರಾಸಿಂಗ್ ಮಾಡೋದಿಕ್ಕೆ 4.5 ಲಕ್ಷ ಕಟ್ಟಿಸ್ಕೊಂಡಿದ್ದಾರೆ BIA ನವರು. ಆಯ್ತಾ? ಆಮೇಲೆ ಬೆಸ್ಕಾಮಿಗೆ ನಿಮಗೆ ಗೊತ್ತು ಎಷ್ಟು ಅದಕ್ಕೆ ಪರ್ಸೆಂಟೇಜ್ ಅಲ್ಲಿ ನಾವು ಸೂಪರ್ವಿಷನ್ ಚಾರ್ಜಸ್ ಕಟ್ಕೋತಾರೆ. ಅದನ್ನ ಕಟ್ಟ 9%, 6%, 5%. ಈಗ ಮೊದಲು 10 ಇತ್ತು, 5 ಮಾಡಿದ್ದಾರೆ. ಅದನ್ನ ಕಟ್ಟಿಸ್ಕೊಂಡಿದ್ದಾರೆ. ಅದು ಎಸ್ಟಿಮೇಷನ್ ಕಾಸ್ಟ್ ಆಲ್ಮೋಸ್ಟ್ 22 lakhs ಆಗಿದೆ. ಎಸ್ಟಿಮೇಟ್ ಕಾಸ್ಟ್ 22 lakhs ತೆಗೆದು ಬಿಡಿ. ಫೀಡ್ರು ಇದೆ, ಎಕ್ಸಿಸ್ಟಿಂಗ್ ಇದೆ. ಎಕ್ಸಿಸ್ಟಿಂಗ್ ನಮಗೆ ಕಂಬ ಇದೆ, ಕ್ಯೂಬಿಕಲ್ ಇದೆ, ಎಲ್ಲ ಇದೆ. ಅಡಿಷನಲ್ ಲೋಡ್ ಗೆ ಎಸ್ಟಿಮೇಟ್ ಮಾಡ್ಬೇಕಾಯ್ತು. ಬೇರೆ ಏನೂ ಇರ್ಲಿಲ್ಲ. ನಾನು ಸಿಟಿ ಮಾತ್ರ ಚೇಂಜ್ ಮಾಡ್ಬೇಕಿತ್ತು. ಇವ್ರು ಸಿಟಿ ಮಾಡೋದಕ್ಕೆ ಒಪ್ಲಿಲ್ಲ. ಸಿಟಿ ಚೇಂಜ್ ಮಾಡ್ಲೇಬೇಕು. 1000 KV 25/1 amps ಇಂದ ಹಾಕಿದ್ವಿ, 50 ಗೆ ಅದು ನಾವು ಚೇಂಜ್ ಮಾಡ್ಬೇಕು. ಅದು ನಾವು ಮಾಡ್ತೀವಿ. ಅದು ಚೇಂಜ್ ಮಾಡ್ಬೇಕು. ಎಸ್ಟಿಮೇಟ್ ಅಷ್ಟೇನೆ. ಇವರು ಅನ್ನೆಸೆಸರಿಲಿ ಅದನ್ನ ನಮಗೆ ಜಾಸ್ತಿ ಮಾಡಿದ್ದಾರೆ. ಯಾವುದು ಎಸ್ಟಿಮೇಷನ್ ಕಾಸ್ಟ್ ಜಾಸ್ತಿ ಮಾಡಿ, ಯಾಕಂದ್ರೆ ದುಡ್ಡು ಕೊಟ್ಟಿಲ್ಲ ಅನ್ನೋ ರೀಸನ್. ಆಮೇಲೆ ಎಸ್ಟಿಮೇಟ್ ಆಯ್ತು, ನಾನು ಅದನ್ನು ಎಸ್ಟಿಮೇಟ್ ಮಾಡಿದ್ದಾರೆ. ಎಸ್ಟಿಮೇಟ್ ಮಾಡಿ 1 ತಿಂಗಳಾದ್ರೂ ಕಳ್ಸಿಲ್ಲ ಇಲ್ಲಿಂದ. 1 ತಿಂಗಳು ಡಿಲೇ ಮಾಡಿದ್ದಾರೆ. 1 ತಿಂಗಳು ಡಿಲೇ ಮಾಡಿದಾಗ ಏನಾಗಿದೆ, ಕಳ್ಸಿದ್ದಾರೆ, ನನ್ ಗಲಾಟೆ ಮಾಡಿದ್ಮೇಲೆ ಕಳ್ಸಿದ್ದಾರೆ, ಸಿಗ್ನೇಚರ್ ಮಾಡಿಲ್ಲ. HTBR ಮಿಸ್ಟೇಕ್ ಮಾಡಿದ್ದಾರೆ. ತಿರ್ಗಾ ನಾನು ಅಲ್ಲಿಂದ ಇಲ್ಲಿಗೆ ಬರ್ಬೇಕು. ಇಲ್ಲಿ ಬಂದ್ರೆ ಇಲ್ಲ ರೀ, ನಾನು ಇಲ್ಲ ಅಂತಾನು ಹೇಳಲ್ಲ. ಏನಪ್ಪ ಯಾರಪ್ಪ ಅಂತಾರೆ. ಇಷ್ಟೊಂದು ದರ್ಪನಾ? ಒಬ್ಬ ಕಾಂಟ್ರಾಕ್ಟರ್ ಹತ್ರ ಸ್ವಲ್ಪ ನೋಡ್ಕೊಂಡು ಮಾತಾಡ್ಬೇಕು. ಯಾರು ಹೆಬ್ಬೆಟ್ ಅಲ್ಲ ಇಲ್ಲಿ, ಎಲ್ಲ ತಿಳುವಳಿಕೆ ಇದ್ದವರೇ ಬರ್ತಾರೆ. ಅಲ್ವಾ? ಗುತ್ತಿಗೆದಾರನಿಗಾಗ್ಲಿ ಮರ್ಯಾದೆ ಕೊಡ್ಬೇಕು. ಏನಪ್ಪ ಯಾರಪ್ಪ ಫೋನ್ ಮಾಡೋದು, ಇರಪ್ಪ ಬರ್ತೀನಿ, ಏನಿದು ಈ ತರ ದೌಲತಿನ ಮಾತೇನಾಡೋದು? ಅಂದ್ರೆ ದುಡ್ಡು ಕೊಟ್ಟಿದ್ರೆ ಸಾರ್ ಅನ್ನೋರು ನಾವ್ ಸ್ವಲ್ಪ ಜೋರಾಗಿ ಮಾತಾಡ್ತೀವಿ. ಮಾತಾಡ್ತಿರ್ಲಿಲ್ಲ. ಆಮೇಲೆ ಶುರು ಮಾಡಿದೆ ನಾನು ಮಾತಾಡೋದಕ್ಕೆ. ಅಲ್ಲ ಆಯ್ತು. ಅದಾದ್ಮೇಲೆ ನಾನು AEE ಕಂಪ್ಲೇಂಟ್ ಮಾಡಿದೆ. ನೋಡಿ ಸರ್, ಮಾಡ್ಕೊಡ್ತಾ ಇಲ್ಲ. ಇಲ್ಲೇ ಇದಾರೆ, AEE ಇಲ್ಲೇ ಇದಾರೆ, ಕೇಳಿ ಅವರಿಗೆ. ಮಾಡ್ಕೊಡ್ತಾ ಇಲ್ಲ ಅಂದೆ. ಕಂಪ್ಲೇಂಟ್ ಮಾಡಿದ್ದೀನಿ. ಯಾರು ಸರ್ AEE? ಶಂಕರ್ ಅಂತ. ಸರ್ ಯಾರು ಸರ್? ಈ ಲೋಕೇಶ್ ಅವರಿಗೆ ಒಂದ್ಸರಿ ಓವರಾಲ್ ಆಗಿ ಹೇಳ್ದೆ, ಕಂಪ್ಲೇಂಟ್ ಮಾಡಿದೆ. ನೋಡಿ ಸರ್, ನನಗೆ ಈ ವ್ಯಕ್ತಿ ಮಾಡ್ಕೊಡ್ತಾ ಇಲ್ಲ, ಉಡಾಫಿಯಾಗಿ ಮಾತಾಡ್ತಾರೆ, ಹೋಗು ಬಾ ಅನ್ನೋ ಲೆವೆಲ್ ಅಲ್ಲಿ ಏಕವಚನದಲ್ಲಿ ಮಾತಾಡ್ತಾರೆ.
ಸ್ವಲ್ಪ ಬಂದೋಬಸ್ತ್ ಮಾಡಿ, ಇಲ್ಲ ಅಂದ್ರೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದೀನಿ. ಅದಾದ್ಮೇಲೆ ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀನಿ. ಯಾರಿಗೆ? ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರೈಟಿಂಗ್ ಅಲ್ಲಿ ಕೊಟ್ಟು ಮಿನಿಸ್ಟ್ರು, ಪವರ್ ಮಿನಿಸ್ಟ್ರಿಗೆ ಒಂದು ಕಾಪಿ, MD ಒಂದು ಕಾಪಿ ಹಾಕಿದ್ದೀನಿ. ಸರಿ ಸರ್. ಆಯ್ತಾ? ಅದಾದ್ಮೇಲೆ ಈ ಏನು ತಲೆ ಕೆಡಿಸ್ಕೊಂಡಿಲ್ಲ ಆ ಲೆಟರ್ಗೆ. ಆಯ್ತಾ? ಕಂಪ್ಲೇಂಟ್ ಮಾಡೋದು ಏನು ತಲೆ ಕೆಡಿಸ್ಕೊಂಡಿಲ್ಲ. SC ಇಂದ ಬಂತು ಈಗ ಲೆಟರ್. ಮಿನಿಸ್ಟ್ರಿಗೆ ಕಳ್ಸಿದ್ನಲ್ಲ, SC ಇಂದ ಬಂತು. ಸರಿ ಸರ್. ಈಗ ಲೆಟರ್ ಬಂದ್ಮೇಲೆ ನೋಡಿ ಅದೇನೋ ಕಂಪ್ಲೇಂಟ್ ಇದೆ, ಯಾಕೆ ನೋಡಿಲ್ಲ ಅಂತ ಕಳ್ಸಿದ್ರು. ಅದನ್ನ AEE ಕಳ್ಸಿದ್ದಾರೆ ಅವರು. 19ನೇ ತಾರೀಕು ಹೋದೊಂದು ಎಷ್ಟು ಒಂದೂವರೆ ತಿಂಗಳ ಹಿಂದೆ ಒಟ್ಟಲ್ಲಿ ಒತ್ತಾಕೋ ಕೆಲಸ ಮಾಡಿದ್ದಾರೆ. ಅಲ್ಲಿಂದ ಏನ್ ಮಾಡಿದ್ದಾರೆ, ಈಗ SC ಇಂದ ಬಂತಲ್ಲ, AEE ನೋಡ್ಬಿಟ್ಟು ತನಿಖೆ ಮಾಡಿ ಎಂಡಾಸ್ಮೆಂಟ್ ಕೊಡಿ ಅಂತ ಕೊಟ್ಟಿದ್ದಾರೆ. ಈ AEE ಮನುಷ್ಯ ಇವತ್ತಿನವ್ರು ಎಂಡಾಸ್ಮೆಂಟ್ ಕೊಟ್ಟಿಲ್ಲ. ಭಯ. ಏನ್ ಭಯ? ಈ ಕೆಳಗಿನ ಅಧಿಕಾರಿಗಳು ನೋಡಿದ್ರೆ ಮೇಲ್ಗಡೆಯವ್ರು ಎಲ್ಲ ಭಯ ಪಡ್ತಾರೆ. ನನಗೆ ಹೇಳಿದ್ರು ಅವ್ನಿಗೆ ಹಾಗೆ ಹೀಗೆ ಈ ತರ ಇದೆ, ವ್ಯವಸ್ಥೆನೇ ಈ ತರ ಇದೆ. ಅದಕ್ಕೆ ನಾನು ನೋಡ್ದೆ, ಇನ್ನು ಇದು ಮಾಡಕ್ಕಾಗಲ್ಲ. ಲೈನ್ ಕ್ಲಿಯರ್ ಒಂದಿನ ಕೊಟ್ರು. ನಿಮಗೆಲ್ಲರಿಗೂ ಗೊತ್ತು, ಕಾಂಟ್ರಾಕ್ಟರ್ಗೆಲ್ಲ ಗೊತ್ತು. ಲೈನ್ ಕ್ಲಿಯರ್ ಕೊಟ್ಟು, ಏನ್ರಿ ರಜದ ದಿನ ಬಂದಿದ್ದೀನಿ, ಏನ್ರಿ ಖರ್ಚಿಗೆ ಕ್ಲಾಸ್ ಕೊಡ್ರಿ ಅಂತಾರೆ. ಓಪನ್ ಆಗಿ ಮರ್ಯಾದೆ ಅಲ್ವಾ? ನಾನು ಎಲ್ಲದನ್ನು ನಾನು ವಿಡಿಯೋ ಮಾಡಕ್ಕಾಗತ್ತಾ, ರೆಕಾರ್ಡ್ ಮಾಡಕ್ಕಾಗತ್ತಾ? ಖರ್ಚಿಗೆ ಕಾಸು ಕೊಡ್ರಿ ಅಂತ ಒಬ್ಬ ಇವತ್ತು ಸಂಡೇ ರೀ, ಖರ್ಚಿಗೆ ಕಾಸು ಕೊಡ್ರಿ ಅಂದ್ರು. ನೋಡಿ ಸರ್, ನನ್ನ ಹತ್ರ ದುಡ್ಡಿಲ್ಲ, ನಾನು ಈಗ ಕ್ಯಾಶ್ ಇಟ್ಕೊಂಡು ಓಡಾಡಕ್ ಆಗಲ್ಲ, ಎಲ್ಲ ಗೂಗಲ್ ಪೇ, ನಾನು ಮಾಡಲ್ಲ ಸರ್ ಅಂತ ಕೊಟ್ಟಿಲ್ಲ. ನಾನು ದುಡ್ಡು ಕೊಟ್ಟಿಲ್ಲ. ಅದಾದ್ಮೇಲೆ ಮತ್ತೆ ಇನ್ನೊಂದ್ಸರಿ ಬರ್ಲೇಬೇಕಲ್ಲ, ಜಾಯಿಂಟ್ ಇನ್ವೆಂಟ್ರಿಗೆ ಬಂದೆ. ಅವಾಗ ಎಲ್ರಿ ದುಡ್ಡ ಕೊಡಲ್ಲ ನೀವು, ಕೊಟ್ಟ ಇಲ್ಲ. ನೋಡಿ ಸರ್ ಕೊಡ್ತೀನಿ, ಎಲ್ಲ ಮುಗಿಸಿ ಆಮೇಲೆ ಕೊಡ್ತೀನಿ ಅಂತ. ಎಲ್ಲ ಮುಗಿಸಿದ್ಮೇಲೆ ಈಗ ಬಂದು ಕೊಟ್ಟೆ. ಎಷ್ಟು ಕೊಟ್ರಿ ಸರ್? ಈಗ 10,000 ಕೇಳಿದ್ರು. ಸರಿ, 10,000 ಕೇಳಿದ್ರು. ಮೊನ್ನೆ ಬಂದಿದ್ದೆ, ರಿಟರ್ನ್ ಇಂಡೆಂಟಿಗೆ ಸೈನ್ ಮಾಡಿದ್ರು. ಅವಾಗ 10,000 ಕೇಳಿದ್ರು. 10,000 ಕೇಳಿದ್ರು, ರೆಕಾರ್ಡ್ ಆಗಿದೆ. ನಾನು ಅದ್ರ ಮೇಲೆ ನಾನು ಕೇಸ್ ಮಾಡಿದ್ದೀನಿ. ಅದ್ರ ಮೇಲೆ 8,000 ನಾನು ಫೈನಲ್ ಮಾಡಿದೆ. 8,000 ಕೊಡ್ತೀನಿ ಸರ್ ಅಂತ ಆಯ್ತು ಅಂತ ಒಪ್ಕೊಂಡ್ರು. ಈಗ ಬಂದು ತಗೊಂಡ್ರು, ದುಡ್ಡು ತಗೊಂಡು ಕೆಳಗ್ ಬಿಸಾಕಿದ್ರು. ಆಯ್ತಾ? ನಂಗೆ ಗೊತ್ತೇ ಇಲ್ಲ, ಮುಟ್ಟಿಲ್ಲ ಅಂದ್ರು. ಅವ್ರು ಪ್ರೊಸೀಜರ್ ಸಾಹೇಬ್ರು ಏನೇನಿದೆ ಅವ್ರು ಲೋಕಾಯುಕ್ತದ್ರು ಅವ್ರು ಮಾಡಿದ್ದಾರೆ. ಇಷ್ಟೇ ಆಗಿರೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿಯವರೆಗೂ ಗುತ್ತಿಗೆದಾರರಾದ ಅನಂತಮೂರ್ತಿ ಅವರು ಏನೆಲ್ಲ ವಿಷಯಗಳನ್ನ ಹೇಳಿದ್ರಂತ. ಇಷ್ಟೊಂದೇ ವಿಚಾರಕ್ಕೆ ಇವರು ಹಣದ ಆಮಿಷಗಳನ್ನಿಟ್ಟು ಗ್ರಾಹಕರಿಗಾಗಿರ್ಬೋದು, ಗುತ್ತಿಗೆದಾರರಿಗಾಗಿರ್ಬೋದು ರಕ್ತ ಪಿಪಾಸುಗಳಂತೆ ವರ್ತನೆ ಮಾಡಿ, ದುಡ್ಡಿಗಾಗಿ ಬೇಡಿಕೆ ಇಟ್ಟು ಕೊನೆಗೆ ಬೇಡಿಗಳನ್ನ ಹಾಕ್ಸ್ಕೊಂಡು ಜೈಲಿಗೆ ಸೇರುವಂತ ಪರಿಸ್ಥಿತಿ ಅವರಷ್ಟಕ್ಕೆ ಅವರೇ ತಂದುಕೊಳ್ತಾ ಇರೋದ್ರಿಂದ ನಿಜವಾಗ್ಲೂ ಇದು ಒಂದು ರೀತಿಯಾಗಿ ದೌರ್ಭಾಗ್ಯವೇ ಅಂತ ಹೇಳ್ಬೋದು. ಇಂಥ ಅಧಿಕಾರಿಗಳನ್ನ ಇಲಾಖೆಗೆ ತೆಗೆದುಕೊಂಡಿರೋದ್ರಿಂದ ಇಲಾಖೆಯ ದೌರ್ಭಾಗ್ಯ ಅಂತ ಹೇಳ್ಬೋದು, ಸಾರ್ವಜನಿಕರ ದೌರ್ಭಾಗ್ಯ ಅಂತ ಹೇಳ್ಬೋದು. ಸಮೃದ್ಧಿಯಾದ ಸಂಬಳ ಪಡೆದು ಈ ರೀತಿಯ ಒಂದು ಸಣ್ಣ ಸಣ್ಣ ಹಣಕ್ಕಾಗಿ ಆಸೆ ಪಟ್ಟು ಕೊನೆಗೆ ಅವರ ಕುಟುಂಬ, ಅವರು, ಇಲಾಖೆ ಪ್ರತಿಯೊಂದರ ಮರ್ಯಾದೆ ತೆಗಿತಿರುವಂತ ಇಂಥ ಅಧಿಕಾರಿಗಳಿಗೆ ಕನಿಷ್ಠ ಅಂದ್ರು 1 ರಿಂದ 5 ವರ್ಷದವರೆಗೂ ಇವ್ರನ್ನ ಸಸ್ಪೆಂಡ್ ಮಾಡಿ ಬಿಸಾಕಿ, ಅವಾಗ ಬುದ್ಧಿ ಬರುತ್ತೆ. ಯಾಕಂದ್ರೆ ಹಣದ ಅಮೂಲ್ಯ ಗೊತ್ತಾಗಬೇಕು, ಆ ಮೌಲ್ಯ ಗೊತ್ತಾಗಬೇಕು. ಆ ಮೌಲ್ಯ ಗೊತ್ತಾಗ್ಲಿದ್ದಕ್ಕೆ ಈ ರೀತಿಯಾದ ಒಂದು ಪ್ರಕರಣಗಳು ನಡೀತಾ ಇರೋದು. ಬೆಸ್ಕಾಂ ಅಲ್ಲಿ ಕಳೆದ ಜನವರಿಯಿಂದ ಈ 7ನೇ ತಿಂಗಳಲ್ಲಿ ಇದೀವಿ ನಾವು. ಸುಮಾರು ಒಂದು 10 ರಿಂದ 12 ಪ್ರಕರಣಗಳು ನಡೀತು. ಅದಾದ್ಮೇಲೆ ಕಮ್ಮಿ ಆಗಿತ್ತು. ಆದ್ರೆ ಮತ್ತೆ ಆ ಪ್ರಕರಣಗಳಿಗೆ ಮಿಸ್ಟರ್ ಗಣೇಶ್ ಅವರು ಎಲ್ಲೋ ಒಂದು ಕಡೆ ರಿಬ್ಬನ್ ಕಟಿಂಗ್ ಮಾಡಿದ್ದಾರೆ ಅನ್ಸುತ್ತೆ. ಮುಂದಿನ ದಿನಗಳಲ್ಲಾದ್ರೂ ಅದು ಆಗದೇ ಇರಲಿ, ಈ ಪ್ರಕರಣ ಇಲ್ಲಿ ಕೊನೆ ಆಗ್ಲಿ ಅಂತ ನಿಮ್ಮ ವಾಣಿ ಕಡೆಯಿಂದ ನಾನು ಸಹ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.